ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೇಶ್ವರ ಗುರುವೇ ನಮಃ. ಜೈ ಜೈ ರಾಮ್ ಕೃಷ್ಣ ಹರಿ. ಯಾವ ಜನ್ಮದ ಪುಣ್ಯದ ಫಲವೋ ಈ ಮಾನವ ಕುಲವೋ ಎಂಬುವಂತೆ ನಾನು ಇವತ್ತು ಯೋಗ್ಯವಾದ ಸ್ಥಳಕ್ಕೆ ಬಂದೆ. ಯೋಗ್ಯವಾದ ಸ್ಥಳ ಯಾವುದಂದ್ರೆ ಗಂಗಾವತಿ ತಾಲೂಕು ಮುಷ್ಟೂರು ಗ್ರಾಮದಲ್ಲಿ ತಾತ ಒಂಟಿ ಎತ್ತಿನ ಬಂಡಿಯನ್ನು ಕಟ್ಟಿಕೊಂಡು ಲೋಕ ಸಂಚಾರವನ್ನು ಮುಗಿಸಿ ಮುಷ್ಟೂರು ಗ್ರಾಮದಲ್ಲಿ ಯಲ್ಲಾಲಿಂಗನ ಗುಡಿಯಾಗ ಅನುಷ್ಠಾನಕ್ಕೆ ಕುಂತಾನ. ಒಂದಿನಲ್ಲ 2 ದಿನ ಅಲ್ಲ 111 ದಿವಸ ಲೋಕ ಕಲ್ಯಾಣಕ್ಕಾಗಲಿ ಕುಂತಾನ. ನೀವು ಬಂದು ದರ್ಶನ ಮಾಡ್ರಿ, ನಾವು ದರ್ಶನ ಆಗಿದ್ದೇವೆ. ಇಂಥ ಯೋಗ್ಯವಾದ ಸ್ಥಳಕ್ಕೆ ನಾವು ಬಂದೀವಿ, ನೀವು ಬರ್ರಿ. ದೂರದಿಂದ ಬರುವಂಥ ಮಹಾಭಕ್ತರಿಗೆ ಮಹಾಪ್ರಸಾದವನ್ನು ಕೊಡ್ತಾರೆ. ಇಲ್ಲಿ ನಿಂತುಕೊಂಡು ಸೇವೆ ಮಾಡುವಂಥ 106 ಮಂದಿ ಭಕ್ತರದಾರ. ಸಾಲು ಸಾಲಾಗಿ ಬಂದು ದರ್ಶನವನ್ನು ತೆಗೆದುಕೊಳ್ತಾರೆ. ಇಲ್ಲಿ ಬರುವಂಥ ಭಕ್ತರು ದಾನ ಧರ್ಮವನ್ನು ಮಾಡಬಹುದು. ಯಾಕಂದರೆ ಬಂದಂಥ ಭಕ್ತರಿಗೆ ಮಹಾಪ್ರಸಾದವನ್ನು ಕೊಡ್ತಾರೆ. 111 ದಿವಸ ಮಾನಿ ಗಿಡದಾಗ ಕುಂತಾರ ಅಜ್ಜಾರು. ನೀವು ಬಂದು ನೋಡಿ ದರ್ಶನ ತೆಗೆದುಕೊಳ್ಳಬಹುದು. ನಾವು ದರ್ಶನ ತಗೊಂಡ್ವಿ. ಇಲ್ಲಿ ಊರಿನ ಭಕ್ತರೆಲ್ಲರೂ ದರ್ಶನ ತಗೊಂಡ್ವಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ದುರ್ಗಪ್ಪ ಕಂಬಳಿ ಮಾತಾಡ್ತಿರೋದು. ವಿಷಯ ಏನಂತಂದ್ರೆ, ಲೋಕ ಕಲ್ಯಾಣಕ್ಕಾಗಲಿ ತಾತನವರು ಅನುಷ್ಠಾನ ಕುಂತಿದ್ದಾರೆ 111 ದಿವಸ. ಅದರ ಪ್ರಯುಕ್ತವಾಗಿ ಒಂದು ಮದುವೆಯನ್ನು ಹಮ್ಮಿಕೊಂಡಿದ್ದಾರೆ. 13/11/2025 ಮದುವೆಯನ್ನು ಮಾಡ್ತಾರೆ. ಗಂಗಾವತಿ ತಾಲೂಕು ಮುಷ್ಟೂರು ಗ್ರಾಮದಲ್ಲಿ ಯಲ್ಲಾಲಿಂಗನ ಮಠದಾಗ ಅಜ್ಜವರು ಅನುಷ್ಠಾನ ಕುಂತಿದ್ದಾರೆ. ಅವ್ರನ್ನ ದಿವಸ ಮದುವೆಯನ್ನ ಇಟ್ಕೊಂಡಿದ್ದಾರೆ. ಯಾರ ಮದುವೆ ಮಾಡೋರಿದ್ರೆ ಆಸಕ್ತಿ ಇದ್ದವರು ಅಜ್ಜನ ದರ್ಶನಕ್ಕೆ ಬರೋರು ಮುಷ್ಟೂರು ಗ್ರಾಮಕ್ಕೆ ಬನ್ನಿ. ಮದುವೆ ಬರ್ಸೋರು ಇಲ್ಲಿ ಬಸ್ಸ ಹಿರೇಮಠ ಅಂತ ಹೇಳಿ ಇವರು ಅದಾರೆ. ಇವ್ರಿಗೆ ಬಂದು ಕಾಂಟ್ಯಾಕ್ಟ್ ಮಾಡಬೇಕು. ಇವ್ರ ನಂಬರ್ ಹಾಕಿರ್ತೀವಿ. ಬಂದು ಅಜ್ಜನ ದರ್ಶನ ತೆಗೆದುಕೊಳ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ದರ್ಶನಕ್ಕೆ ಬನ್ನಿ. ನಾವು ಒಂದು ತಿಂಗಳಿದ್ದ ಅನ್ಕೊಂಡಿದ್ವಿ. ಇವತ್ತು ಅಜ್ಜ ಕರ್ಸ್ಕೊಂಡನೆ ಅಜ್ಜನ ದರ್ಶನ ಆಯಿತು. ನೀವು ಕೂಡ ಅಜ್ಜನ ದರ್ಶನ ಮಾಡಿ ಪುನೀತರಾಗ್ರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.